ದುಬಲಗುಂಡಿ ಗ್ರಾಮ ಪಂಚಾಯತ್ ಹಗರಣ ಬಯಲು ಮಾಡಿದ ನಾತಿಗಿ ಗ್ರಾಮದ ಯುವಕರಿಂದ ಸನ್ಮಾನ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ಹಗರಣ ನಡೆದಿದೆ ಎಂದು ಆರೋಪಿಸಿದ ಪಂಚಾಯಿತಿ ಸದಸ್ಯ ಹಾಗೂ ವಕೀಲರಾದ ವಿಜಯ್ ಕುಮಾರ್ ನಾತಿ ಭ್ರಷ್ಟಾಚಾರದ ಕುರಿತು ಪ್ರತಿಭಟನೆ ನಡೆಸಿ 5,000 ಪುಟಗಳ ದೂರು ನೀಡಿದರು. ಅದರಲ್ಲಿ ತನಿಖೆ ನಡೆದು ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿರುವ ಸುಮಾರು 4 ಜನ ಪಿಡಿಒಗಳ ಮೇಲೆ ತನಿಖೆಗೆ ಆದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಯುವಕರು ಸಂಭ್ರಮಿಸಿ ಗ್ರಾಮದ ಮಾರುಕಟ್ಟೆಯಲ್ಲಿ ಸನ್ಮಾನಿಸಿ ವಿಜಯ್ ಕುಮಾರ್ ನಾಥಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕುರಿತು ತನಿಖೆಯಾಗಬೇಕು, ಕೋಟ್ಯಾಂತರ ಭ್ರಷ್ಟಾಚಾರ ನಡೆದಿದೆ, ತನಿಖೆ ಸಂಪೂರ್ಣವಾಗಿ ಆಗದೇ ಇರುವುದರಿಂದ ಲಕ್ಷಾಂತರ ಭ್ರಷ್ಟಾಚಾರ ಬಯಲಾಗಿದೆ. ಇನ್ನು ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಇಲ್ಲದಿದ್ದರೆ ಮುಂದಿನ ಬರುವ ಅಧ್ಯಕ್ಷರು ಸದಸ್ಯರುಗಳಿಗೆ ಭಯವಿಲ್ಲದಂತಾಗುತ್ತದೆ ಎಂದು ಗ್ರಾಮದ ಯುವಕರು ಆಗ್ರಹಿಸಿದರು. ಜೈ ಭೀಮ್ ಇಮ್ಲೇಕರ್, ಸಾಲುಮಾನ್, ಭೀಮರಾಯ್, ರಜನಿ ಸೇರಿದಂತೆ ಅನೇಕ ಯುವಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ. ದುಬಲಗುಂಡಿ ಗ್ರಾಮಸ್ಥರಿಗೆ ಮೊದಲನೇದಾಗಿ ನಾನು ಸಾಯಂಕಾಲದ ನಮಸ್ಕಾರಗಳು. ಇಲ್ಲೆಲ್ಲ ನೆರೆದಂಥ ಎಲ್ಲ ಯುವಕರಿಗೂ ಅವ್ರ ಪ್ರೀತಿ ಅಭಿಮಾನದಿಂದ ದುಬಲಗುಂಡಿ ಗ್ರಾಮ ಉಳಿವಿಗಾಗಿ ಇವತ್ತೇ ನನಗೊಂದು ಈ ಥರ ಅಜ್ಜಿ ಹೂವಿನ ಸರ ಶಾಲೆ ಹಾಕಿ ನನಗೆ ಸನ್ಮಾನ ಮಾಡ್ಯಾರ. ಅವರಿಗೆ ಎಲ್ಲ ಯುವಕರಿಗೆ ನಾನು ತುಂಬ ಅಭರಿಯಾಗಿದ್ದೇನೆ. ಕಾರಣ ಯಾಕಂದ್ರೆ ದುಬಲಗುಂಡಿ ಗ್ರಾಮದಲ್ಲಿ ಬಹುಕೋಟಿ ಹಗರಣದ ಬಗ್ಗೆ ಏಕಾಂಗಿಯಾಗಿ ಅವ್ರ ಬ್ಯಾಕ್ ಬೋನ್ ಆಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಯುವಕರು. ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ ಸ್ಟೇಟಸ್ಸು ಅವೆಲ್ಲ ನನಗೇನದ ಪ್ರಚಾರ ಪಡಿಸಿ ಯುವಕರು ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಆ ಯುವಕರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದರೆ ನನ್ನ ವೈಯಕ್ತಿಕ ಯಾವುದೂ ಇಲ್ಲ. ದುಬಲಗುಂಡಿ ಗ್ರಾಮದ ಭ್ರಷ್ಟಾಚಾರ ಮುಕ್ತ ಗ್ರಾಮ ಮಾಡಲು ಇವರೆಲ್ಲರೂ ಪಣ ತೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾ ಬ್ಯಾಕ್ ಬೋನ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಒಳ್ಳೆಯದಕ್ಕಾಗಿ. ಯಾರೇ ಇರಲಿ, ಆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಅವ್ರ ಮೇಲೆ ತನಿಖೆ ಕೈಗೊಂಡು 16/6/2025 ಒಂದು ಆದೇಶ ಬಂದಿದೆ. ಎಲ್ಲ ಪಿ ಡಿ ಒಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸ್ರಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು TATC ಮತ್ತು ತಾಲೂಕಾ ಪಂಚಾಯತ್ AD ಜಗನ್ನಾಥ್ ಸರ್ ಅವರಿಗೆ ಮತ್ತು EO ಮೇಡಮ್ ಅವರಿಗೆ ಈ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಹೋರಾಟಕ್ಕೆ ರೆಡಿ ಇದ್ದೇವೆ. ಎಲ್ಲ ಯುವಕರೆಲ್ಲ ಅವ್ರೇನು ಇವತ್ತು ಯಾರು ಎಲ್ಲರಿಗೂ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಏನಿದೆ. ಇವತ್ತು ವಿಜಯ್ ಕುಮಾರ್ ನಾಥಿ ಏನು ಮಾಡ್ತಾ ಇದ್ದಾರೆ, ದುಬಲಗುಂಡಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ MG ಎನರ್ಜಿ ಕಾಮಗಾರಿಗೆ ಎಷ್ಟು ಅಡೆತಡೆ ಮಾಡಿದ್ರು. ಇವತ್ತು ನಾವು ಅವ್ರ ಮನೇದ ಕೆಲಸ ಕೊಡು ಅಂತ ಕೇಳ್ತಾ ಇಲ್ಲ. ಇವತ್ತು ಸರ್ಕಾರ ದುಡ್ಡಿದೆ, ಅವ್ರಿಗೆ ಇವತ್ತು ಗೂಳೆ ಹೋಗ್ತಾ ಇದ್ದಾರೆ. ಎಲ್ಲ ಅನೇಕ ಯುವಕರು ಎಲ್ಲ ಶಿಕ್ಷಣ ಕಲಿತಿದವರು ಇದ್ದಾರೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಕೇಳಕ್ಕೆ ಹೋದಾಗ ಏನಂತಾರೆ, ಇನ್ನೂ ಸ್ವಲ್ಪ ದಿವಸ ಹೋಗಲಿ, ಯಾರು ಅಪ್ಪನ ಮನೆಗೆ ಕೊಡೋದಿಲ್ಲ, ಇದು ಸರ್ಕಾರ ಆಸ್ತಿ ಇದೆ, ಸರ್ಕಾರದ ನಿಯಮದ ಪ್ರಕಾರ ನಿಮ್ಗೆ ಫಾರ್ಮ್ ನಂಬರ್ 6 ಕೊಟ್ಟಿದ್ದಾರೆ. ಅವ್ರಿಗೆ ಈ ಕೂಡಲೇ ಉದ್ಯೋಗ ಖಾತ್ರಿ ಕೆಲಸ ಒಂದು ವಾರದ ಒಳಗೆ ಕೊಡಬೇಕು ಅವರಿಗೆಲ್ಲ. ಎಲ್ಲ ಮಹಿಳೆಯರು ಇವತ್ತು ಮಳೆ ಹೋಗಿದೆ, ಎಲ್ಲರಿಗೂ ಗೊತ್ತಿದೆ ಬಂಧುಗಳೇ, 15 ದಿವಸ ಆಯ್ತು ಮಳೆ ಇಲ್ಲ. ಆ ಸಲುವಾಗಿ ಅವ್ರಿಗೆ ಈ ಕೂಡಲೇ ಉದ್ಯೋಗ ಖಾತ್ರಿಯ ಕಾಮಗಾರಿ ನೀಡಬೇಕು. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅನೇಕ ಮಹಿಳೆಯರು ಇವತ್ತು ಮನೆಯಲ್ಲಿ ಬೇರೋಜ್ಗಾರಾಗಿ ಮನೇಲಿ ಕುಂತಿದ್ದಾರೆ. ಅವ್ರಿಗೊಂದು ಹೊತ್ತಿಗೆ ಊಟಕ್ಕೂ ಗತಿ ಇಲ್ಲಂಥ ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ನೀವೇನು ವ್ಯವಸ್ಥೆ ಮಾಡ್ತಾಯಿದ್ರಿ, ಅವ್ರದ್ದೆಲ್ಲ ಹಾಜರಿಗಳು ಇದು ಮಾಡಿ ಕೊಳ್ಳೆ ಹೊಡಿತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ರಿ, ಅದಕ್ಕೆಲ್ಲ ನಡೆಯಕೊಡೋದಿಲ್ಲ. ಈ ದುಬಲಗುಂಡಿ ಗ್ರಾಮದಲ್ಲಿ ನನ್ನ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ತೀನಿ, ಅಂಥ ಯಾವುದೇ ಕಂಡು ಬಂದಾಗ ನಾನು ಮೊಬೈಲ್ಗೆ ನೀವು ಕಾಲ್ ಮಾಡಿ, ನಿಮ್ಮ ಜೊತೆ ನಾನು ಇರ್ತೀನಿ. ಗ್ರಾಮ ಪಂಚಾಯತಿಯ ನಿಮ್ಮ ಹಕ್ಕು ತೊಗೊಳ್ರಿ. ಅದು ಬಿಟ್ಟು ನನ್ನ ಮೇಲೆ ಸುಖ ಸುಮ್ಮನೆ ನನಗೆ ಆರೋಪ ಮಾಡೋದು, ಆರೋಪಕ್ಕೆ ಹೆದರ್ತಕ್ಕಂಥ ವ್ಯಕ್ತಿ ಅಲ್ಲ. ನನಗೆ ಅವ್ರ ಹಣದ ಆಮಿಷ ನನಗೆ ಬೇಕೇ ಆಗಿಲ್ಲ. ಆ ಸಲುವಾಗಿ ನಿಮ್ಮ ಜೊತೆ ನಿಮ್ಗೆ ಯಾರು ತಲೆ ಕೆಡಿಸಿ ವಿಜಯ್ ಕುಮಾರ್ ನಾಥಿ ದುಡ್ಡಿಗೋಸ್ಕರ ಮಾಡ್ತಾಯಿದ್ದಾರೆ ಅಂತೇಳಿ ನಿಮಗೇನು ಹೋರಾಟಕ್ಕೆ ನನಗೆ ಅಡೆತಡೆ ಮಾಡ್ತಾಯಿದ್ದಾರೆ. ಆ ಸಲುವಾಗಿ ನಿಮ್ಮ ಕಾನೂನು ಮುಖಾಂತರ ನಾನು ಉತ್ತರ ಕೊಟ್ಟಿದ್ದೀನಿ. ತನಿಖಾ ನಾನು 14/3/2025 ನಾನೇನು ದೂರು ಕೊಟ್ಟಿದ್ದೀನಿ. ಆ ದೂರಿನ ಉತ್ತರವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 21/3/2025 ಒಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ. ಆ ತನಿಖಾ ತಂಡದಲ್ಲಿ ಏನಾಗಿದೆ, 3 ಅಧಿಕಾರಿಗಳಿಗೆ ನೇಮಕ ಮಾಡಿ, ಆ 3 ಅಧಿಕಾರಿಗಳಲ್ಲಿ ಊರಲ್ಲಿ ಬರೀ 50 ಕೆಲಸ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. 50 ಕಾಮಗಾರಿಯಲ್ಲಿ 66 ಲಕ್ಷ ರೂಪಾಯಿ ಇವರು ಕೆಲಸ ಮಾಡಿದ ದುಡ್ಡು ಎತ್ತಿದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ 15ನೇ ಹಣಕಾಸು ಯೋಜನೆಯಡಿ ಇವರು ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ, ನಿಯಮನೆ ಮಾಡಿಲ್ಲ. ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅದೇ ಥರ ಮಾಡಿದ್ದಾರೆ. PDO ಅವರು ಅವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದು CS ಅವರು ಆಲ್ರೆಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸೋದು ಆದೇಶ ಮಾಡಿದ್ದಾರೆ. ಏಕೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವತ್ತಿಗೆ ನೋಡಿ 16/6/2025 ಆದೇಶ ಆಗಿದೆ.
ಆದೇಶ ಇನ್ನೂ ಇಂಪ್ಲಿಮೆಂಟ್ ಮುಖ್ಯ ಕಾರ್ಯನಿರ್ವಾಹಕ ತಮ್ಮ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕೂಡಲೇ ಯಾವುದೇ ತನಿಖೆ, ಈಗೇನು ನೀವು ತನಿಖೆ ಮಾಡಿದ್ರಿ, ಆ ತನಿಖೆ ಆದೇಶ ನೀವೇ ಮಾಡಿದ್ರಿ, ಆದೇಶ ಪ್ರಕಾರ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಗುಂಡಿ ಗ್ರಾಮದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಆಗಿದೆ ಅಂದರೆ ಸುಮಾರು 4 ರಿಂದ 5 ಕೋಟಿ ಹಗರಣ ಆಗಿದೆ ಅಂತ ಆಲ್ರೆಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಏನಂದ್ರೆ ದೂರು ಸಲ್ಲಿಸಿದ್ದಾರೆ. ಆದರೆ ಇಲ್ಲಿವರೆಗೂ ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ. ಏನಕ್ಕೆ ಕ್ರಮ ಕೈಗೊಂಡಿಲ್ಲ ಅಂತ ಗೊತ್ತಿಲ್ಲ. ಆದರೆ ಇಂಥ ಅಷ್ಟು ಭ್ರಷ್ಟ ನಡೆದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಮುಂದೆ ಬರ್ತಾ ಇಲ್ಲ, ಇದನ್ನು ವೀಕ್ಷಣೆ ಮಾಡ್ತಲ್ಲ. ಇದನ್ನು ಪೂರ್ತಿ ನಾವು ಗಮನಿಸಿದಾಗ ಅರ್ಥ ಆಗುತ್ತದೆ. ಇದರಲ್ಲಿ ಕೂಡ ಕೆಲವು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಯಾವುದೇ ಕ್ರಮ ಇನ್ನೂವರೆಗೂ ಕೈಗೊಂಡಿಲ್ಲ. ಇನ್ ಕೇಸ್ ಇದನ್ನು ಇಲ್ಲಿಗೆ ಬಿಟ್ಟರೆ ಅಥವಾ ನಾವು ಇದನ್ನು ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಯಾಕಂದರೆ ಸುಮಾರು 4 ರಿಂದ 5 ಕೋಟಿವರೆಗೂ ಹಗರಣ ಆಗಿದೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಏನು ನಡೀತಾ ಇದೆ, ಪಿ ಡಿ ಒಗಳು ಏನು ಮಾಡ್ತಾ ಇದ್ದಾರೆ, ಹಾಗೂ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಯಾರೇ ಆಗಿರಲಿ ಅಥವಾ ಪಿ ಡಿ ಒಗಳು ಯಾರೇ ಆಗಿರಲಿ, ಜಾತಿ ಇಲ್ಲಿ ಮುಖ್ಯ ಇಲ್ಲ. ಯಾಕಂದರೆ ಯಾರಪ್ಪನ ದುಡ್ಡಲ್ಲ, ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ ಆಗಿದೆ. ಹಾಗಾಗಿ ನೀವು ಸಿಕ್ಕ ಹಣವನ್ನು ದುರ್ಬಳಕೆ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ ನಮಗೆಲ್ಲರಿಗೂ. ಯಾಕಂದರೆ ನಾವು ಎಲ್ಲ ಎಜುಕೇಷನ್ನು ಯುವಕರು ಇದ್ದೀವಿ, ನಮಗೂ ಗೊತ್ತಿದೆ ಹೊಲಲ್ಲಿ ಎಷ್ಟೆಷ್ಟು ಹಣ ಎಷ್ಟೆಷ್ಟು ಖರ್ಚಾಗ್ತಾಯಿದೆ ಅಂತೇಳಿ. ಫೇಸ್ಬುಕ್ ಮುಖಾಂತರ ವಿಜಯಕುಮಾರ್ ಅಣ್ಣವ್ರು ನೋಡಿದ್ದೀವಿ, ನಾವು ಲೈವ್ ಕೂಡ ಆಗ್ತಾ ಇದ್ದಾರೆ. ಸುಮಾರು 5,000 ಪುಟಗಳವರೇನಪ್ಪ ಅಂದ್ರೆ ಅವ್ರ ಹತ್ರ ದಾಖಲೆಗಳಿದ್ದಾವೆ. ಅದನ್ನು ಇಟ್ಕೊಂಡು ಆಲ್ರೆಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರೋ ಥರ ಇದ್ದಾರೆ. ಬಟ್ ಯಾವುದೇ ಇನ್ನೊಂದು ರೀತಿ ಕ್ರಮ ಕೈಗೊಂಡಿಲ್ಲ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತದೆ. ಹಾಗಾಗಿ ಇದನ್ನು ಇಲ್ಲಿಗೆ ಕೈ ಬಿಟ್ಟರೆ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ NH ದುಬಲಗುಂಡಿ ಮಾರ್ಗದಲ್ಲಿರುವಂಥ ಬಾಲ್ಕಿ ಮತ್ತು ಹುಮ್ನಾಬಾದ್ ರಸ್ತೆ ಕೂಡ ಬಂದ್ ಮಾಡುವಂಥ ಸಂದರ್ಭ ಬರುತ್ತೆ. ಯಾಕಂದರೆ ಈಗಲೇ ಕ್ರಮನ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವಾಗುತ್ತದೆ. ಮತ್ತೊಂದು ಏನಪ್ಪ ಅಂದರೆ ಇದು ಇಲ್ಲಿಗೆ ಬಿಟ್ಟರೆ ಮುಂದೆ ಬರೋಕ್ಕಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಥವಾ ಅಧ್ಯಕ್ಷ ಆಗಿರ್ಬೋದು ಅಥವಾ ಪಿ ಡಿ ಒಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮುಂದೆ ಬರೋವಂಥವ್ರು ಯಾರೇ ಆಗಿರಲಿ, ಮುಂದೆ ಬರೋವಂಥ ಚುನಾವಣೆಗಳಲ್ಲಿ ಸದಸ್ಯರಾಗಿರಲಿ ಅಥವಾ ಅಧ್ಯಕ್ಷರಾಗಿರಲಿ ಪಿ ಡಿ ಒಗಳಾಗಿರಲಿ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಅವ್ಯವಹಾರ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಸಾಕಾಗೋದಿಲ್ಲ. ಯಾಕಂದರೆ ಕೇಳೋರು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ವಿಜಯಕುಮಾರ್ ಅಣ್ಣವರು ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಹೋರಾಟದ ಫಲವಾಗಿ ಯುವಕರೆಲ್ಲ ಮನೆ ಮೆಚ್ಚಿ ಇಚ್ಛೆಯಿಂದ ಅಣ್ಣವ್ರಿಗೆ ಸನ್ಮಾನ ಮಾಡಬೇಕಾಗುತ್ತೆ. ಇಂಥ ಒಂದು ಭ್ರಷ್ಟನ ಬಹಿರಂಗಪಡಿಸ್ತಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದ್ರೆ ಇಷ್ಟು ಮಟ್ಟ ಹಗರಣವನ್ನು ಏಕಾಂಗಿಯಾಗಿ ಹೋರಾಟ ಮಾಡಬೇಕಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಯಾಕೆಂದರೆ ಅಂಥವ್ರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿರ್ತೀವಿ. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಜರಿಯುವಂಥ ಅವಶ್ಯಕತೆ ಇಲ್ಲಣ್ಣ. ಎನಿ ಟೈಮ್ ಎನಿವೇರ್ ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಎಲ್ಲ ಹುಡುಗರು ನಿಮ್ಮ ಜೊತೆ ಇದ್ದಾರೆ. ಅದು ಏನೇ ಆಗಲಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಜೈ ಭೀಮ್. ದುಬಲಗುಂಡಿ ವಾರ್ಡ್ ನಂಬರ್ 7. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.